ಎಲ್ಲ ಶೂಟಿಂಗು ಇಲ್ಲೇ ತೆಗಿಯೋ ಬಾಗ್ಲು ತೆಗಿ. ತಡೆ ಕೂತ್ಕೊಳ್ಳಿ ತಡೆ ಕೂತ್ಕೊಳ್ಳೋ ಸತ್ತೋದ್ನೋ. ಏನ್ರೋ ಏನಾಗ್ತಾ ಇದೆಯೋ? ಶೂಟಿಂಗ್ ನಡೀತಾ ಇದೆಯೋ? ಏನ್ ನಡೀತಾ ಇದೆ ಇಲ್ಲಿ? ಭಯ ಪಡಬಾರ್ದು. ಏನೋ ಭಯ ಪಡೋದಲ್ಲ. ಏಯ್, ಇದು ನನ್ನ ಮಗಳು ವಾಯ್ಸು. ಏಯ್, ನನ್ನ ಮಗಳನ್ನ ಏನ್ ಮಾಡಿದ್ರಿ? ಮಗಳೇ, ಏನಮ್ಮ ಇದೆಲ್ಲ? ಯಾರು ನಿನ್ನ ಈ ತರ ಮಾಡಿದ್ರು? ಅವನ ಹೆಸರು ಹೇಳಮ್ಮ. ಎದೆ ಬಗ್ದು ರಕ್ತ ಕುಡಿದು ಬಿಡ್ತೀನಿ. ಯಾರಮ್ಮ ನಿನ್ನ ಈ ಪರಿಸ್ಥಿತಿ ತಂದಿದ್ದು? ನಾನ್ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳದ್ನಲ್ಲ. ಹೌದಮ್ಮ, ಸರ್ಪ್ರೈಸ್ ತೋರಿಸ್ತೀನಿ ಬಾ. ಏನಮ್ಮ, ಯಾರಮ್ಮ ನಿನ್ನೆ ಈ ರೀತಿ ಮಾಡಿದ್ದು? ನಿನ್ನ ಹುಡುಕಾಡದೆ ಇರೋ ಜಾಗ ಊರು ಯಾವುದು ಇಲ್ಲಮ್ಮ. ಹೇಳಮ್ಮ, ಈಗ್ಲಾದ್ರೂ ಹೆಸರು. ಅಪ್ಪ, 6 ತಿಂಗಳ ಹಿಂದೆ ಇಲ್ಲೇ ಪಕ್ಕದಲ್ಲಿ ಸ್ವರ್ಣ ಮಾಲ್ಗೆ ಶಿಫ್ಟ್ ಮಾಡ್ರೋ. ಈ ವಿಷಯ ಯಾರಿಗೆ ಗೊತ್ತಾಗಬಾರ್ದು. ಉಮೇಶ, ನೀನು ತಿಪ್ಪೆ ಪಕ್ಕದಲ್ಲಿ ಬಿದ್ದಿದ್ದಾಗ ನಿನ್ನನ್ನ ತಂದು ಸ್ವಂತ ಮಗನಾಗಿ ಸಾಕ್ತೆ. ಆದ್ರೆ ನೀನು ನನ್ನ ಮಗಳಿಗೆ ಇಲ್ಲಪ್ಪ, ಈ ನಾಯಿನ ನಾನೇ ಕೊಲ್ಬೇಕು. ಆ ಡೈರೆಕ್ಟರ್ ಯಾವಾಗ ಸ್ವರ್ಣ ಮಹಲ್ ಅಂದ ಕೂಡ್ಲೇನೆ ಗೊತ್ತಾಯ್ತು ಎಲ್ಲ ಡ್ರಾಮಾ ಇವಳ್ದೇ ಅಂತ. ನೀನ್ ಪ್ಲಾನ್ ಮಾಡಿದ ತಕ್ಷಣ ಬಕ್ರ ತರ ಬರ್ತಿದ್ದೀನಿ ಅನ್ಕೊಂಡಿದೀಯಾ? ಎಲ್ಲ ರೆಡಿಯಾಗೇ ಬಂದಿದ್ದೀನಿ. ನನ್ನೇನು ಮಾಡ್ಕೊಳಕ್ಕಾಗಲ್ಲ. ಏ ರಾಮ್ ರೆಡ್ಡಿ, ಕಿರ್ಚಬೇಡ. ರಾಮ್ ರೆಡ್ಡಿ, ನಿನ್ಗೋಸ್ಕರ ನನ್ನ ಪ್ರಾಣ ಪಣಕ್ಕಿಟ್ಟು ಜೀವದ ಭಯ ತೊರೆದು ನಿನ್ನ ರಕ್ಷಣೆ ಮಾಡಿದೆ. ಈ ಜೀವನವೆಲ್ಲ ನಿನ್ಗೋಸ್ಕರ ಕಳೆದ್ರು ನಿನ್ ಮಗ ಅಂದ್ಬಿಟ್ರೆ ಮುಗಿದೋಯ್ತಾ? ನಿನ್ಗಿರೋ ಆಸ್ತಿಗೆ ಒಬ್ಬಳು ಮಗಳು. ಆಸ್ತಿನ ಮತ್ತು ಮಗಳನ್ನ ಯಾವನ್ಗೋ ಅಡ್ರೆಸ್ ಇಲ್ಲಾರ್ದವನ್ಗೆ ಕೊಡೋ ಬದಲು ಗೊತ್ತಿದ್ದವನಿಗೆ ಜೊತೆಗೆ ಕಣ್ಣೆದುರು ಬೆಳೆದವನಿಗೆ ಕೊಟ್ರೆ ಮಗ ಅಳಿಯ ಮಗಳು ಈ 3 ಸಂಬಂಧ ಉಳಿಸ್ಕೋಬಹುದು ಅನ್ನೋ ಭಾವನೆ ಬರ್ಲಿಲ್ವಾ? ಯಾಕೆ ಬರ್ಲಿಲ್ಲ? ನಿನಗೆ ಇಷ್ಟು ಸ್ವಾರ್ಥ ಇರ್ಬೇಕಾದ್ರೆ ನಾನ್ಯಾಕೆ ಸ್ವಾರ್ಥಿ ಆಗ್ಬಾರ್ದು? ರಾಮ್ ರೆಡ್ಡಿ,
ನಿನ್ಗಿರೋ ಇಡೀ ಆಸ್ತಿನ ಸರ್ಪಗವಲ್ ತರ ಕಾಯ್ದುಕೊಂಡು ಬಂದಿದ್ದೀನಿ. ಹುಡುಗಿ ಅಂತೂ ಕೈಗೆ ದಕ್ಲಿಲ್ಲ. ನನ್ನ ತಲೆ ಹೋದ್ರು ಸರಿ, ಇನ್ನೊಬ್ರು ಪಾಲೋಕೆ ಬಿಡಲ್ಲ. ದಣಿ 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 ಎದ್ದಳಿ ದಣಿ ದಣಿ ಎದ್ದಳಿ ದಣಿ ನೀರಾಕು ದಣಿ ದಣಿ ಮೆಲ್ಲಿಗೆ ಮೆಲ್ಲಿಗೆ ಯಾವಾಗ ನೋಡ್ಬಾರ್ದೆ. ಇನ್ನ ನಿನ್ ಸಿಟ್ಟಿದ್ರೆ ಹಣ್ಣಿ ಮೇಲೆ ಎರಡು ಓದಿ ನೀನ್ ಅರ್ಕಿ ತೀರಿಲ್ಲ ಅಂದ್ರೆ ಹೇಳು, ಯಾರು ಕೋಣ ಬೇಕಾದ್ರೆ ಕಡಿತೀನಿ, ಅದು ನನ್ನ ಜೀವಕ್ಕೆ ಏನು ಮಾಡ್ಬೇಡ್ಬೆ. ಯಾರು ಹೆದರ್ಕೊಳಕ್ ಹೋಗ್ಬೇಡಿ, ನಾನೇನು ನಿಮಗ್ ಮಾಡಲ್ಲ. ಇವತ್ ನಿಮ್ಮಿಂದ ನಾನು ನನ್ನ ಗುರಿ ಮುಟ್ಟಿದ್ದೀನಿ. ನಾನ್ ಸೇಡ್ ತೀರ್ಸ್ಕೊಂಡಿದ್ದೀನಿ. ನಂಗೆ ಎಷ್ಟೇ ಜನ್ಮ ಇದ್ರು ನಿಮ್ ಮಗಳಾಗುಟ್ಲಿ ಅಂತ ಆ ದೇವತ್ರ ಬೇಡ್ಕೋತೀನಿ. ನಿಮ್ಮಂತ ತಂದೆ ಜೊತೆ ಬದುಕೋ ಪುಣ್ಯ ನನಗಿಲ್ಲ. ಅಪ್ಪ ಸಾರಿ, ಕ್ಷಮಿಸ್ಬಿಡಿ. ಈ ಸಿನಿಮಾದವರು ತುಂಬಾನೇ ಒಳ್ಳೆಯವರು, ನಂಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ಇವ್ರನ್ನ ಯಾವತ್ತೂ ಕೈ ಬಿಡಬೇಡಿ. ಬರ್ತೀನಪ್ಪ, ಬಾಯ್. ಮಗಳೇ, ನಿಮ್ಮೆಲ್ಲ ಚಿತ್ರತಂಡದವರಿಗೆ ನನ್ನ ಧನ್ಯವಾದಗಳು. ನನ್ನ ಮಗಳಿಗೋಸ್ಕರ 6 ತಿಂಗಳಿಂದ ಹುಚ್ಚುಂತರ ಅಲ್ದಾಡಿದ್ದೀನಿ. ಇವತ್ತು ನಿಮ್ಮಿಂದ ನನ್ನ ಮಗಳು ನೋಡೋ ಭಾಗ್ಯ ನನಗೆ ಸಿಕ್ತು. 100 ರೂಪಾಯಿ ಕೊಟ್ಟು ಪಿಕ್ಚರ್ ನೋಡಿ ತಪ್ಪು ಕಾಮೆಂಟ್ ಮಾಡೋದೇ ನಮ್ಮ ಕೆಲಸ. ನಿಮ್ಗಿಷ್ಟೆಲ್ಲ ತೆರೆ ಹಿಂದೆ ರಿಸ್ಕ್ ಇದೆ ಅಂತ ನನಗೂ ಇವತ್ತೇ ಗೊತ್ತಾಗಿತ್ತು. ನಿಮ್ದು ಯಾವುದೇ ಚಿತ್ರ ಬರಲಿ, ಅದಕ್ಕೆ ನಾನು ಋಣಿಯಾಗಿರ್ತೀನಿ. ನಿಮ್ಗಾಗಿ ನಾನು ಯಾವತ್ತಿಗೂ ಸಹಾಯ ಮಾಡ್ತೀನಿ. ಈ ಸಿನಿಮಾ ಯಶಸ್ವಿ ಆಗಲಿ. ಎಲ್ರಿಗೂ ಧನ್ಯವಾದಗಳು. ಜೈಪುರ್ ಮಾತಾನೆ ಒಳ್ಳೇದ್ ಮಾಡ್ತಾಳೆ. ಮೊನ್ನೋಗು